ಈ ಯೋಗ ಮುದ್ರೆಗಳ ಜ್ಞಾನ ನಮ್ಮ ಪುರಾತನ ಇತಿಹಾಸದಲ್ಲಿ 5,000 ವರ್ಷಗಳಿಗಿಂತ ಮೊದಲಿನಿಂದಲೂ ಅಡಗಿದೆ. ಯೋಗ ಮುದ್ರೆಗಳು ನಮ್ಮ ದೇಹದ ಶಕ್ತಿಯನ್ನು ಸರಿಯಾದ ಸ್ಥಳಕ್ಕೆ ಸಾಗಿಸುತ್ತವೆ. ನಮ್ಮ ದೇಹ ಪಂಚತತ್ವಗಳಿಂದ ಮಾಡಲ್ಪಟ್ಟಿದೆ ಅಂತ ನಮಗೆ ಗೊತ್ತಿದೆ. ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲ. ನಾವು ಆರೋಗ್ಯವಂತವಾಗಿರಬೇಕಾದ್ರೆ ಈ 5 ತತ್ವಗಳು ಸಮತೋಲನದಲ್ಲಿರಬೇಕಾಗತ್ತೆ. ಇವುಗಳಲ್ಲಿ ಯಾವುದಾದರೂ ಒಂದು ತತ್ವವು ಹೆಚ್ಚು ಕಡಿಮೆ ಆದ್ರೆ ನಮ್ಮ ಆರೋಗ್ಯ ಕೆಡುತ್ತದೆ, ದೇಹದಲ್ಲಿ ರೋಗಗಳು ಹುಟ್ಟಿಕೊಳ್ಳುತ್ತವೆ. ಈ 5 ತತ್ವಗಳ ಅಸಮತೋಲನ ನಿವಾರಿಸಲು ನಾವು ಮುದ್ರೆಗಳನ್ನು ಮಾಡುತ್ತೇವೆ. ಯಾವ ತತ್ವ ಅಸಮತೋಲನಗೊಂಡಿದೆ ಅದನ್ನು ಬ್ಯಾಲೆನ್ಸ್ ಮಾಡಲು ನಾವು ಆ ತತ್ವಕ್ಕೆ ಸಂಬಂಧಿಸಿದ ಯೋಗ ಮುದ್ರೆಗಳನ್ನು ಮಾಡಬೇಕು. ಮುದ್ರೆಗಳನ್ನು ಸೀಲ್ ಅಂತ ಕೂಡ ಕರೀತಾರೆ. ಯಾಕೆಂದ್ರೆ ದೇಹ ಮತ್ತು ಮನಸ್ಸಿನ ಶಕ್ತಿಯನ್ನು ಯಾವುದಾದರೂ ಒಂದು ಉದ್ದೇಶಕ್ಕಾಗಿ ಬಂಧಿಸುತ್ತದೆ. ಎಲಾನ್ ಮಾಸ್ಕ್, ರೊನಾಲ್ಡೋ ಬಳಸುತ್ತಿರುವ ಮುದ್ರೆ ಉತ್ತರ ಬೋಧಿ ಮುದ್ರೆ. ಇದು ಹೇಗೆ ಮಾಡಬೇಕು ಅಂದ್ರೆ, ಎರಡೂ ಕೈಗಳ ಕೈ ಬೆರಳುಗಳನ್ನು ಒಂದರಲ್ಲೊಂದು ಸೇರಿಸಬೇಕು. ವಾಯು ತತ್ವದ ತೋರ್ಬೆರಳು ಮತ್ತು ಅಗ್ನಿ ತತ್ವದ ಹೆಬ್ಬೆರಳು ಇವೇನ್ ಮಾಡ್ಬೇಕು, ಈ ರೀತಿಯಾಗಿ ನಾವು ಜೋಡಿಸ್ಬೇಕು. ಇದೇನಾಗತ್ತೆ, ಉತ್ತರ ಬೋಧಿ ಮುದ್ರೆ ಆಗತ್ತೆ. ಈ ಮುದ್ರೆಯನ್ನು ಮುದ್ರಾ ಆಫ್ ಹೈಯೆಸ್ಟ್ ಎನ್ಲೈಟ್ಮೆಂಟ್ ಅಂತ ಕೂಡ ಕರೀತಾರೆ. ಈ ಮುದ್ರೆ ಸ್ವತಃ ಬುದ್ಧ ಮಾಡುತ್ತಿದ್ದರಂತೆ. ಈ ಮುದ್ರೆ ಬಳಸಲು ದೊಡ್ಡ ಕಾರಣ ಇದೆ. ಅದು ಏನಂದ್ರೆ, ಇದು ನಮ್ಮ ಆಂತರಿಕ ಮತ್ತು ಬಾಹ್ಯ ಅರಿವು ಹೆಚ್ಚಿಸುತ್ತದೆ. ನಮ್ಮ ಫೋಕಸ್, ಗಮನ ಮತ್ತು ಏಕಾಗ್ರತೆ ಹೆಚ್ಚಿಸುತ್ತದೆ. ಜೊತೆಗೆ ನಮ್ಮ ಮಿದುಳನ್ನು ಸುತ್ತಮುತ್ತ ನಡೆಯುವ ಎಲ್ಲಾ ಘಟನೆಗಳಿಂದ ಜಾಗೃತ ಇಡುತ್ತದೆ. ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಈ ಮುದ್ರೆ ನಿರಂತರ ಮಾಡುತ್ತಾ ಬಂದ್ರೆ ನಮ್ಮ ಜೀವನದಿಂದ ಭಯ, ಚಿಂತೆ ಮತ್ತು ಒತ್ತಡ ದೂರ ಮಾಡಿ ನಮ್ಮಲ್ಲಿ ಸಕಾರಾತ್ಮಕ ಯೋಚನೆ ಹೆಚ್ಚಿಸುತ್ತದೆ. ಅಷ್ಟೇ ಅಲ್ಲ, ನಮ್ಮಲ್ಲಿ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಿಸುತ್ತದೆ. ಹೀಗೆ ಇದು ನಮ್ಮ ವ್ಯಕ್ತಿತ್ವ ನಿರ್ಮಾಣ ಮಾಡುತ್ತದೆ. ಇದೇ ಕಾರಣದಿಂದ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಇಂಟರ್ವ್ಯೂ ಕೊಡುವಾಗ ಈ ಮುದ್ರೆ ಹಾಕುತ್ತಾರೆ. ಅದು ಅವರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಕೆಲವು ಜನ ಈ ಮುದ್ರೆಯನ್ನು ಸಿಂಬಾಲ್ ಆಫ್ ಟ್ರುತ್ ಅಂತ ಕೂಡ ಕರೀತಾರೆ. ಪ್ರಭಾವಶಾಲಿ ವ್ಯಕ್ತಿಗಳು ಮತ್ತೊಂದು ಮುದ್ರೆ ಹಾಕೋದು ಕೂಡ ನೀವು ನೋಡಿರಬಹುದು. ಇದು ಹಾಕಿನಿ ಮುದ್ರೆ. ಈ ಮುದ್ರೆ ತುಂಬಾನೇ ಸರಳವಾಗಿದೆ. ನಮ್ಮ ಎರಡೂ ಕೈ ಬೆರಳುಗಳ ತುದಿಗಳನ್ನು ಪರಸ್ಪರ ಒಂದನ್ನೊಂದು ಜೋಡಿಸಬೇಕು ಮತ್ತು ಹೃದಯದ ಹತ್ತಿರ ಹಿಡಿಯಬೇಕು. ದೀರ್ಘವಾಗಿ ಉಸಿರಾಡಬೇಕು. ಈ ಮುದ್ರೆಯ ಹೆಸರು ಹಾಕಿನಿ ಏನಿದೆಲ್ಲ, ಇದು ನಮ್ಮ ದೇಶದ ಹಿಂದೂ ದೇವತೆಯಾದ ಹಾಕಿನಿ ಈ ಹೆಸರಿನಿಂದ ತೆಗೆದುಕೊಳ್ಳಲಾಗಿದೆ. ಸಂಸ್ಕೃತದಲ್ಲಿ ಹಾಕಿನಿ ಅಂದ್ರೆ ಪವರ್, ಶಕ್ತಿ ಎಂದರ್ಥ. ಈ ಮುದ್ರೆ ಮಾಡೋದ್ರಿಂದ ನಮಗೆ ಮನಸ್ಸನ್ನು ನಿಯಂತ್ರಣ ಮಾಡುವ ಶಕ್ತಿ ಸಿಗುತ್ತೆ. ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರೆ ನಮ್ಮ ಕೈ ಬೆರಳುಗಳಲ್ಲಿ 3,000ಕ್ಕಿಂತಲೂ ಹೆಚ್ಚು ಮೆಕ್ಯಾನೋ ರಿಸೆಪ್ಟರ್ಸ್ಗಳಿವೆ. ಇವು ನಮ್ಮ ಮಿದುಳಿಗೆ ಹೈವೇ ತರ ಕೆಲಸ ಮಾಡುತ್ತವೆ. ಇವು ನರಕೋಶಗಳ ಮುಖಾಂತರ ಬೇರೆ ಬೇರೆ ಸಿಗ್ನಲ್ಗಳನ್ನು ಕಳುಹಿಸುತ್ತವೆ. ನಮ್ಮ ಬೆರಳಿನ ಈ ಮೆಕ್ಯಾನೋ ರೆಸೆಪ್ಟರ್ಗಳು ಮತ್ತು ನಮ್ಮ ಮಿದುಳಿನ ನರಕೋಶಗಳ ಜೋಡಣೆ ಬಳಸಿ ಈ ಹಾಕಿನಿ ಮುದ್ರೆ ಮಾಡಿದಾಗ ನಮ್ಮ ಮಿದುಳಿನ ಶಕ್ತಿ ಹೆಚ್ಚುತ್ತದೆ. ಇದರಿಂದ ಬಹಳಷ್ಟು ಆರೋಗ್ಯ ಲಾಭಗಳಿವೆ. ನೆನಪಿನ ಶಕ್ತಿ ಹೆಚ್ಚುತ್ತದೆ, ನಿಖರತೆ ಅಂದ್ರೆ ಕ್ಲಾರಿಟಿ ಹೆಚ್ಚುತ್ತದೆ, ಕ್ರಿಯೇಟಿವಿಟಿ ಸೃಜನಶೀಲತೆ ಹೆಚ್ಚುತ್ತದೆ. ಈ ಎರಡೂ ಮುದ್ರೆಗಳು ನಮ್ಮ ವ್ಯಕ್ತಿತ್ವ ನಿರ್ಮಾಣ ಮಾಡುವಲ್ಲಿ ತುಂಬಾನೇ ಸಹಾಯಕವಾಗಿವೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.